ಎಲ್ಲ ವಿದ್ಯಾರ್ಥಿಗಳು ಸ್ವಾಗತವನ್ನು ಕೋರ್ತಾ ಇದ್ದೀನಿ. 2024-25 ಸಾಲಿನ NMM ಪರೀಕ್ಷೆ ಸಂಬಂಧಪಟ್ಟ ಜಿಮ್ಯಾಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ 3ನೇ ತರಗತಿಯನ್ನ ಇಂದು ಆರಂಭ ಮಾಡ್ತಾ ಇದ್ದೀನಿ. ಈಗಾಗಲೇ 2 ತರಗತಿಗಳಲ್ಲಿ 24 ಮತ್ತು 25ನೇ ಸಾಲಿನಲ್ಲಿ ಇರುವಂತಹ ಪ್ರಶ್ನೆ ಪತ್ರಿಕೆ ಏನಿದೆ ಅದನ್ನ ನಾವು ಅನಾಲಿಸಿಸ್ ಮಾಡ್ತಾ ಹೇಗೆ ಉತ್ತರನ ಕಂಡುಹಿಡಬೇಕು ಅನ್ನೋದ್ರ ಬಗ್ಗೆ ನಾವು ಅವಲೋಕನ ಮಾಡಿದ್ದೀವಿ. ಈಗ ಮುಂದಿನ ಒಂದು ತರಗತಿ, ಇವತ್ತಿನ ತರಗತಿ ಅಂದ್ರೆ 3ನೇ ತರಗತಿಯನ್ನ ಆರಂಭ ಮಾಡ್ತಾ ಇದ್ದೀನಿ. ಇಂದಿನ ಒಂದು ತರಗತಿಯಲ್ಲಿ 46ನೇ ಪ್ರಶ್ನೆಯಿಂದ ಆರಂಭ ಆಗ್ತಾ ಇದೆ. 46ನೇ ಪ್ರಶ್ನೆಯಲ್ಲಿ ಗಮನಿಸಿ ಏನು ಉತ್ತರ ಇರಬಹುದು. ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಂಖ್ಯಾ ಶ್ರೇಣಿಯನ್ನು ಪೂರ್ಣಗೊಳಿಸಿ. ಕಂಪ್ಲೀಟ್ ದ ಫಾಲೋಯಿಂಗ್ ನಂಬರ್ಸ್ ಸೀರೀಸ್ ಬೈ ಚೂಸಿಂಗ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಅಂತ ಇದೆ. ಇಲ್ಲಿ ಇರ್ಬೋದು ಇದಕ್ಕೆ ಆನ್ಸರ್ ನೋಡೋಣ. ಇಲ್ಲಿ ರೆಡ್ಡಿಂಗ್ ಗಮನಿಸಿದ 47ನೇ ಪ್ರಶ್ನೆಯನ್ನ ಈ ಒಂದು ಸರಣಿಯಲ್ಲಿ ಇರುವಂತಹ ಲಾಜಿಕ್ ಯಾವುದು, ತರ್ಕ ಯಾವುದು ಅಂತ ನಾವು ಅವಲೋಕನ ಮಾಡಬೇಕಾಗತ್ತೆ. ಫಸ್ಟ್ ನಂಬರ್ಗೂ ಸೆಕೆಂಡ್ ನಂಬರ್ಗೂ 24 ಡಿಫ್ರೆನ್ಸ್ ಇದೆ. ಈ ನಂಬರ್ಗೂ 48 ಡಿಫ್ರೆನ್ಸ್ ಇದೆ. ಈ ನಂಬರ್ಗೂ 72 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಈ ನಂಬರ್ಗೂ 96 ಬರಬೇಕು. 24 ಟೇಬಲ್ಸ್ ಬರ್ತದೆ. 24 1 24, 24 2 48. ನೆಕ್ಸ್ಟ್ ಇದಕ್ಕೆ 48ಗೆ 24 ಆಡ್ 72, 72ಗೆ ಮತ್ತೆ 24 ಆಡ್ 96 ಬರುತ್ತೆ. ಹಾಗೆ 146ಗೆ ಈ 96 ನ ಆಡ್ ಮಾಡಿದ್ರೆ 243. ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಇಲ್ಲಿ ಈ ಒಂದು ಪ್ರಶ್ನೆ ಅವಲೋಕನ ಮಾಡಿದಂತ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲಗಳು ಕಾಣ್ತಾ ಇದೆ. ಆದ್ರೂ ಎಕ್ಸ್ಪ್ಲೇನ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. 3 ಸ್ಕ್ವೇರ್ 9 ಬರುತ್ತೆ. ಈ 9 ಪ್ಲಸ್ 3 ಸ್ಕ್ವೇರ್ ಪ್ಲಸ್ 9 ಇದಿಷ್ಟನ್ನು ಕೊಡಿದಾಗ 25 ಆಗುತ್ತೆ. 3 ಸ್ಕ್ವೇರ್ 4 ಸ್ಕ್ವೇರ್ 5 ಸ್ಕ್ವೇರ್ 6 ಸ್ಕ್ವೇರ್ 7 ಸ್ಕ್ವೇರ್ ನ ತಗೊಂಡಿದ್ದೀವಿ. ಇಲ್ಲಿ 9, ಇಲ್ಲಿ 20, ಇಲ್ಲಿ 35 ಡಿಫ್ರೆನ್ಸ್ ಏನಿದೆ ಇಲ್ಲಿ ಗಮನಿಸ್ತಾ ಇದ್ದೀನಿ. 54 ಮತ್ತೆ 81 ಹೀಗೆ ನಾವು ಅವಲೋಕನ ಮಾಡಿದಾಗ 25, 16 ಪ್ಲಸ್ 20 61 ಬರುತ್ತೆ. ನೆಕ್ಸ್ಟ್ 61ರ ನಂತರ ಇಲ್ಲಿ ನಮ್ಗೆ ಬೇಕಾದ್ರೆ 61, ಇಲ್ಲಿ 61 ಬಂದು ಗೊತ್ತನ್ನು ಗಮನಿಸಬಹುದು. ನೆಕ್ಸ್ಟ್ 61ಕ್ಕೆ ನೆಕ್ಸ್ಟ್ 5 ಸ್ಕ್ವೇರ್ ಪ್ಲಸ್ 35 15ನೇ ಇದಕ್ಕೆ ಆಡ್ ಮಾಡಿದ್ದಾರೆ. ಈಗ ಟೋಟಲ್ ಬಂದ 121 ಇದು ಬಂದಿದೆ. ನೆಕ್ಸ್ಟ್ 121ಗೆ 6 ಸ್ಕ್ವೇರ್ ಪ್ಲಸ್ 52 54 ಇದನ್ನ ಮಾಡಿದ್ರೆ 211. ಈ ಒಂದು ಸೀರೀಸ್ ಅನ್ನ ಗಮನಿಸಿದಾಗ 7, 25 ನಂತರ ಬರಬೇಕಾದ್ದು 61 ಆಗಿರುತ್ತದೆ. ಇದರ ಆಯ್ಕೆ ಎ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನಂಬರ್ 49 and 50. ಪ್ರಶ್ನೆಗಳು 49 ಮತ್ತು 50 ಗಮನಿಸಬೇಕು. ಕೊಟ್ಟಿರುವಂತಹ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನ ಗುರುತಿಸಿ. ಐಡೆಂಟಿಫೈ ದ ರಾಂಗ್ ನಂಬರ್ ಇನ್ ದ ಗಿವನ್ ಫಿಗರ್ಸ್. ಇಲ್ಲಿ ಸೀರೀಸ್ ಅನ್ನ ನಾವು ಗಮನಿಸಿದಾಗ 30 ಅನ್ನೋದು ಈ ಒಂದು ಸೀರೀಸ್ ಅಲ್ಲಿ ನಮ್ಗೆ ಆಡ್ ಆಗೋದಿಲ್ಲ. ನೆಕ್ಸ್ಟ್ ಪ್ರಶ್ನೆ 31, 32, 37, 45, 61, 86 ಇದೆ. ಇಲ್ಲ 37 ಅನ್ನೋದು ಈ ಒಂದು ಗುಂಪಿನಲ್ಲಿ ಸೇರಿದಲ್ಲಿ ಪ್ರೈಮ್ ನಂಬರ್ ಬರ್ಬೋದು ಅಥವಾ ಆಡ್ ನಂಬರ್ ಬರ್ಬೋದು. ಯಾವುದು ಅಂತೇಳಿ ನಾವು ಐಡೆಂಟಿಫೈ ಮಾಡಿ ನೋಡಿದಾಗ 37 ಅನ್ನೋದು ಈ ಗುಂಪಲ್ಲಿ ಸೇರೋದಿಲ್ಲ. ನೆಕ್ಸ್ಟ್ 51ರಿಂದ 55ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. 8ಕ್ಕೆ 64 ಮಾಡಿದ್ದಾರೆ. ಆದ್ರೆ ಇಲ್ಲಿ ಆನ್ಸರ್ 8 8 64 ಆಗುತ್ತೆ. 12 12 144 ಆಗ್ಬೇಕಾಯ್ತು. ಆದ್ರೆ ಇಲ್ಲಿ ಯಾವುದೂ ಮ್ಯಾಚ್ ಆಗ್ತಿಲ್ಲ. ಹಾಗಾಗಿ ಇಲ್ಲಿರೋಂಥ ನಂಬರ್ ನಾನು ಇಲ್ಲಿ ಇರೋಂಥ ಆನ್ಸರ್ ಮ್ಯಾಚ್ ಮಾಡಿ ನೋಡಿದಾಗ 12
ಇಂಟು 12 12 ಸ್ಕ್ವೇರ್ಸ್ಗೆ 144 12ನ ಹಾಫ್ ಮಾಡಿದ್ರೆ 6 ಆಗುತ್ತೆ 12 6 72 144 ಪ್ಲಸ್ 76 ಇಸ್ ಟು 260. ಈ ರೀತಿ ಲಾಜಿಕಲ್ ನೋಡಿದಾಗ ನಮ್ಮ ಸರಿಯಾದ ಆಯ್ಕೆ ಸಿ ಅಂತ ನಾವು ಮಾಡಬೇಕಾಗುತ್ತೆ. ಮುಂದಿನ ಒಂದು ಪ್ರಶ್ನೆ ಉತ್ತರ 2 ಇಲ್ಲೇ ಇದೆ. 6ಗೆ 258 ಆದರೆ 7ಗೆ ಇಲ್ಲಿ ಯಾವ್ದು ಬರಬೇಕು ಅಂತ ಹೇಳ್ತಾರೆ. 6 ಇಂಟು 6 ಇಂಟು 6 ಅಂದರೆ 216 ಆಗುತ್ತೆ. ನೆಕ್ಸ್ಟ್ ಅದೇ ನಂಬರ್ 6 ಇಂಟು 6 ಇಲ್ಲಿ 3 ಸರಿ ಗುಣಿಸಿದ್ವಿ, ಇಲ್ಲಿ 2 ಸರಿ ತಗೊಂಡಿದ್ವಿ, 36 ಆಗುತ್ತೆ. 216 ಪ್ಲಸ್ 16 ಪ್ಲಸ್ 6 3 ಟೈಮ್ 2 ಟೈಮ್ 1 ಟೈಮ್ ತಗೊಂಡಿದ್ವಿ. 216 36 ಮತ್ತೆ ಇಲ್ಲಿ 6 ಬರುತ್ತೆ, ಇಲ್ಲಿ 4 ಅಲ್ಲಿ 6 ಬರುತ್ತೆ, ಒಟ್ಟು 258 ಬರುತ್ತೆ. ಹಾಗೆ 7ನ 3 ಟೈಮ್ ಮಲ್ಟಿಪ್ಲೈ ಮಾಡಿದ್ವಿ, 7ನ 2 ಟೈಮು, 7ನ 1 ಟೈಮ್. 7 ಕ್ಯೂಬ್ ಇಸ್ 344, 7 ಸ್ಕ್ವೇರ್ ಇಸ್ 49, 7 1s 7. ಇಷ್ಟನ್ನು ನಾನು ಆ್ಯಡ್ ಮಾಡಿದಾಗ 399 ಬರುತ್ತೆ. ಎ ಇದರ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ಇಲ್ಲಿ ಉತ್ತರ ತಪ್ಪು ಕೊಟ್ಟಿದೆ, ಆದರೂ ವಿವರಣೆ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ 3155 ನೋಡ್ತಾ ಇದ್ದೀನಿ. ಎಲ್ಲದಕ್ಕೂ ಎಲ್ಲಾ ಸಿಂಗಲ್ ಡಿಜಿಟ್ 3 ಆ್ಯಡ್ ಮಾಡ್ತಾ ಇದ್ದೀನಿ. 3 + 3 6, 1 + 3 4 ಆಗುತ್ತೆ. ಇಲ್ಲಿ 4 ಇದೆ. 5 ಈಗ 5ಗೆ ಇಲ್ಲಿ 3 ಆ್ಯಡ್ ಮಾಡಿದ್ರೆ 8 ಬರುತ್ತೆ, ಮತ್ತೆ 5ಗೆ 3 ಆ್ಯಡ್ ಮಾಡಿದ್ರೆ 8 ಬರುತ್ತೆ. 6 4 8 8 ಇಲ್ಲಿ ಕರೆಕ್ಟ್ ಆಗಿದೆ. ಹಾಗೆ 4 2 4 6 4 2 4 6 ಅನ್ನು ನಾವು ಗಮನಿಸಿದಂಥ ಒಂದು ಸಂದರ್ಭದಲ್ಲಿ ಎಲ್ಲದಕ್ಕೂ 3 3ನ ಆ್ಯಡ್ ಮಾಡೋಣ. 4 4 + 3 7, 3 + 2 + 3 = 5, 4 + 3 = 7, 6 + 3 = 9, 7 5 7 9 ಬರಬೇಕಾಯ್ತು. 7 5 ಇಲ್ಲಿ ಯಾವುದೋ ನಂಬರು ಮ್ಯಾಚ್ ಆಗ್ತಾ ಇಲ್ಲ. ಅಂದರೆ ಇಲ್ಲಿ ಕೊಟ್ಟಿರೋಂಥ ಉತ್ತರದಲ್ಲಿ ಯಾವುದೋ ಒಂದು ಉತ್ತರ ಮ್ಯಾಚ್ ಆಗಬೇಕಾಯ್ತು, ಇಲ್ಲಿ ತಪ್ಪು ಉತ್ತರ ಕಾಣ್ತಾ ಇದೆ. ಆದರೂ ಸಹ ಇಂಥ ಒಂದು ಸಂದರ್ಭದಲ್ಲಿ ನೀವು 53ನೇ ಪ್ರಶ್ನೆಗೆ ಯಾವುದೋ ಒಂದು ಈ ಥರ ಒಂದು ಪ್ರಶ್ನೆ ಎದುರಾದಾಗ ಯಾವುದೋ ಒಂದು ಶೇರ್ ಮಾಡೋದು ಸಹ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. 7 5 7 9 ಇಲ್ಲಿ ಯಾವುದು ಇಲ್ಲ. ಮುಂದಿನ ಒಂದು ಪ್ರಶ್ನೆ AND ನ CQI ಅಂತ ಕೋಡ್ ಮಾಡಿದ್ರೆ HER ನ A ಅಂತ ಕೋಡ್ ಮಾಡಬೇಕು ಅಂತ ಕೇಳ್ತಾ ಇದೆ. ಇಲ್ಲಿ ನೋಡೋಣ, ಎಗೆ ಮತ್ತೆ ಸಿಗೆ ಡಿಫ್ರೆನ್ಸು 3 ಸೆಕೆಂಡ್ ಲೆಟರ್ ಎ ಬಿ ಸಿ. ಎ ಆದ್ಮೇಲೆ 2 ಲೆಟರ್ ಮುಂದಕ್ಕೆ ಸಿ, ಹಾಗೆ ಎನ್ ಆದ್ಮೇಲೆ 3 ಲೆಟರ್ ಮುಂದಕ್ಕೆ ಹೋದ್ರೆ ಕ್ಯೂ, ಡಿ ಆದ್ಮೇಲೆ 5 ಲೆಟರ್ ಹೋದ್ರೆ 5 ಬರುತ್ತೆ. ಹಾಗಾಗಿ 2 3 5 ಲಾಜಿಕ್ನ ಇಟ್ಕೊಳ್ಬೇಕು. HERಗೆ 2 3 5ನ ಲಾಜಿಕ್ ತಗೊಂಡಾಗ H ಆದ್ಮೇಲೆ ಮುಂದೆ 2ನೇ ಲೆಟ್ರು ಜೆ, ಇ ಆದ್ಮೇಲೆ ಮುಂದಿನ 3ನೇ ಲೆಟರ್ ತಗೊಂಡು H, ಆರ್ ಆದ್ಮೇಲೆ 5 ಲೆಟರ್ ಮುಂದೆ ತಗೊಂಡಾಗ ಡಬ್ಲ್ಯೂ ಆಗುತ್ತೆ. ಹಾಗಾಗಿ JHW ಆಗುತ್ತೆ. JHW ಅಂದಾಗ ಇಲ್ಲಿ ಸಿ ಇದರ ಒಂದು ಆಯ್ಕೆ ಆಗಿರುತ್ತದೆ. ಮುಂದಿನ ಒಂದು ಪ್ರಶ್ನೆ ಪೇಪರ್ನ 224 ಅಂತ ಬರೆದಿದ್ದಾರೆ. ಕವರ್ನ ಯಾವ ರೀತಿ ಬರೀಬೇಕು ಅಂತ ಇಂಥ ಒಂದು ಪ್ರಶ್ನೆಗಳು ಬಂದಾಗ ಡಿಕೋಡಿಂಗ್ ಲೆಟರ್ಸ್ ಅಂತ ಇರುತ್ತೆ. ಈ ಡಿಕೋಡಿಂಗ್ ಲೆಟರ್ಸ್ ಅಂದ್ರೆ ಆಲ್ಫಾಬೆಟ್ಸ್ ಏನಿರುತ್ತೆ, ಆಲ್ಫಾಬೆಟ್ಸ್ ನ 1 ಇಂದ ಈಗಾಗಲೇ ಸಾಕಷ್ಟು ಬಾರಿ ಹೇಳಿ ಎ ಇಂದ ಝೆಡ್ ವರೆಗೂ 1 2 3 4 ಅಂತೇಳಿ ಸ್ಟ್ರೈಟ್ ಆರ್ಡ್ರು ಮತ್ತೆ ರಿವರ್ಸ್ ಆರ್ಡರ್ ಅಲ್ಲಿ ನಾವು ನಂಬರ್ನ ಮಾರ್ಕ್ ಮಾಡ್ಕೊಂಡಾಗ ಪಿ ಅಂದಾಗ 16ನೇ ಲೆಟರ್, ಎ ಅನ್ನೋದು ಫಸ್ಟ್ ಲೆಟರ್. ಈ ರೀತಿ ನಾವು ಮಾಡ್ಕೊಂಡಾಗ 16 + 1 16, 5 + 18 ಇದು ಇಷ್ಟು 56 ಬರುತ್ತೆ. 56 4ನ ಮಲ್ಟಿಪ್ಲೈ ಮಾಡಿದ್ರೆ 224. ಹಾಗೆ ಕವರ್ ಅನ್ನೋದು ಸಿ ಅನ್ನೋದು 3ನೇ ಲೆಟರ್. ಇದೇ ತರ ಇಲ್ಲೆಲ್ಲ ಕೊಟ್ಟಿರೋಂಥ ಲೆಟರ್ ಗಮನಿಸಿದಾಗ 15 22 5 ಮತ್ತೆ 18 ಇದಿಷ್ಟನ್ನು ಕೊಡಿದಾಗ 63 ಬರುತ್ತೆ. ಇಲ್ಲಿ 4ರಿಂದ ಮಲ್ಟಿಪ್ಲೈ ಮಾಡಿದರೆ, ಹಾಗೆ 63ಗೆ 4ರಿಂದ ಮಲ್ಟಿಪ್ಲೈ ಮಾಡಿದ್ರೆ 252. ಅಂದ್ರೆ 63ಕ್ಕೆ 4ನ್ನ ಗುಣಿಸಿದಾಗ ಗುಣಲಬ್ಧ 252 ಆಗುತ್ತೆ. ನಮ್ಮ ಒಂದು ಆಯ್ಕೆ ಇದರಲ್ಲಿ ಈ ಒಂದು ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂತ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಪ್ರಶ್ನೆ ನೋಡೋಣ. 56 ಮತ್ತು 57ನೇ ಪ್ರಶ್ನೆನ ಗಮನಿಸಬೇಕು. ಕೆಳಗಿನ ಪ್ರಶ್ನೆಗಳ ಚಿತ್ರಗಳ ಸರಣಿಯನ್ನು ಆಧರಿಸಿ ಕೊಟ್ಟಿರುವ ಪರ್ಯಾಯಗಳಿಂದ ಮುಂದೆ ಬರುವ ಚಿತ್ರವನ್ನು ಆಯ್ಕೆ ಮಾಡಿ ಪೂರ್ಣಗೊಳಿಸಿ ಅಂತ ಇದೆ. ದ ಫಾಲೋಯಿಂಗ್ ಫಿಗರ್ಸ್ ಆರ್ ಬೇಸ್ಡ್ ಆನ್ ದ ಫಿಗರ್ ಇನ್ ದ ಸೆಲೆಕ್ಟ್ ದ
ನೆಕ್ಸ್ಟ್ ಫಿಗರ್ ಫ್ರಮ್ ದ ಆಲ್ಟರ್ನೇಟಿವ್ ಅಂಡ್ ಕಂಪ್ಲೀಟ್ ದ ಸೀರೀಸ್ ಅಂತ ಇದೆ. ಇಲ್ಲಿ ನಾವು ಗಮನಿಸಬೇಕು, ತುಂಬಾ ಈಸಿ ಇದೆ. ಇಲ್ಲಿ ಸೆಂಟರ್ ಪಾಯಿಂಟ್ ನ ರೊಟೇಟ್ ಮಾಡಿದ್ದಾರೆ. ಇದು ಯಾವ ದಿಕ್ಕಿನಲ್ಲಿ ಇದೆ ಅಂತ ನೋಡ್ಬೇಕು. ಈಸ್ಟ್ ಅಲ್ಲಿ ಇದೆ. ಇದು ನೆಕ್ಸ್ಟ್ ಸೌತ್ ಬಂದಿದೆ. ನೆಕ್ಸ್ಟ್ ಇಲ್ಲಿ ವೆಸ್ಟ್ ಬರುವಂತ ರೀತಿಯಲ್ಲಿ, ಅಂದ್ರೆ ಪೂರ್ವ ದಿಕ್ಕು ಇರೋದು ಪಶ್ಚಿಮ ದಿಕ್ಕಿಗೆ ಇಲ್ಲಿ ಬಂದಿದೆ. ಪಶ್ಚಿಮ ಇರೋದು ನೆಕ್ಸ್ಟ್ ಇದನ್ನು ನೋಡಿದಾಗ ಈ ಡೈರೆಕ್ಷನ್ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಇಲ್ಲಿ ವೆಸ್ಟ್ ಅಲ್ಲಿ ಇದೆ. ವೆಸ್ಟ್ ಅಲ್ಲಿ ಇರೋದು ಸೌತ್ ಬಂದಿದೆ. ಸೌತ್ ಅಲ್ಲಿರೋದು ಈಸ್ಟ್ ಬಂದಿದೆ. ಈಸ್ಟ್ ಅಲ್ಲಿ ಇರೋದು ನೆಕ್ಸ್ಟ್ ನಮ್ಗೆ ನಾರ್ತ್ ಬರಬೇಕು, ಉತ್ತರಕ್ಕೆ ಬರಬೇಕು. ಉತ್ತರಕ್ಕೆ ಬಂದಿರೋಂತ ಒಂದು ಚಿತ್ರನ ನಾವು ನೋಡಿದಾಗ ಸಿ ಅನ್ನೋದು ಸುಲಭವಾಗಿ ನಾವು ಹೇಳ್ಬೇಕಾಗಿದೆ. ಇದೊಂದನ್ನ ಗಮನಿಸಿದಾಗ ಇನ್ನು ಉಳಿದಿದ್ದು ಆಟೋಮೆಟಿಕ್ ಆಗಿ ಇರುತ್ತೆ ಅಂತ ಹೇಳ್ತಾ ಇದರ ಒಂದು ಉತ್ತರ ಸಿ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ಸಹ ರೊಟೇಷನ್ ಆಧಾರಿತವಾಗಿ ಇರುತ್ತದೆ. ಡೈರೆಕ್ಷನ್ ನಾವು ಅಬ್ಸರ್ವ್ ಮಾಡಬೇಕು. ಇದು ಇಲ್ಲಿ ಆಪೋಸಿಟ್ ಬಂದಿದೆ. ಹಾಗೆ ಇದಕ್ಕೆ ಆಪೋಸಿಟ್ ಆಗಿರೋದು ಬಾಟಮ್ ಬರಬೇಕು. ಬಾಟಮ್ ಅಲ್ಲಿ ಇರೋದು ಈ ಮೂರು ಇಲ್ಲಿ ಬಾಟಮ್ ಅಲ್ಲಿ ಇದೆ. ನೆಕ್ಸ್ಟ್ ಇದು ಯಾವ ಡೈರೆಕ್ಷನ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಬರ್ತಾ ಇದೆ. ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಹಿಂಗಿರೋದು ಹಿಂಗ್ ಬಂದಿದೆ. ಮತ್ತೆ ಇದು ಆಪೋಸಿಟ್ ಡೈರೆಕ್ಷನ್ ಹೋಗಿದೆ. ನೆಕ್ಸ್ಟ್ ಇಲ್ಲಿರೋದು ನೆಕ್ಸ್ಟ್ ಈಗ ಈ ಡೈರೆಕ್ಷನ್ ಬರಬೇಕು. ಮತ್ತೆ ಆ ಆಪೋಸಿಟ್ ಡೈರೆಕ್ಷನ್ ಬಂದಾಗ ನಮ್ಮ ಒಂದು ಉತ್ತರ ಇಲ್ಲಿ ಸಿ ಇದಕ್ಕೆ ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು. ಸರಿ, ಸಿ ಅಲ್ಲ, ಎ ಅನ್ನೋದು ಇದಕ್ಕೆ ಸರಿಯಾದ ಒಂದು ಉತ್ತರ ಆಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಟ್ರಪಿಜಮ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ. ಇಲ್ಲಿ ನಮ್ಮ ಸ್ಕ್ವೇರ್ ನಾವು ತೆಗೆದುಕೊಳ್ಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ, ಈ ಸರಣಿಯಲ್ಲಿ ಯಾವ್ದು ಉತ್ತರ ನಾವು ಗಮನಿಸಬೇಕಾಗತ್ತೆ. ಕಾರ್ನರ್ ಯಾವ ರೀತಿ ಮೂವ್ ಆಗಿದೆ ಅಂತ ನೋಡ್ಬೇಕಾಗತ್ತೆ. ಇಲ್ಲಿ ಇದಾದ್ಮೇಲೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇದಕ್ಕೆ ಏನ್ ಸಹ ಸಂಬಂಧ ಇದೆ ಅಂತ ನಾವು ಗಮನಿಸೋಣ. ಇಲ್ಲಿರೋದು ಇಲ್ಲಿ ಬಂದಿದೆ, ಇಲ್ಲಿರೋದು ಇಲ್ಲಿ ಬಂದಿದೆ, ನೆಕ್ಸ್ಟ್ ಇಲ್ಲಿರೋದು ಇಲ್ಲಿ ಬಂದಿದೆ. ಹಾಗೆ ಈ ಒಂದು ಪ್ರಶ್ನೆಗೆ ನಾವು ಉತ್ತರ ನೋಡಿದಾಗ ನಮ್ಗೆ ಸಿ ಅನ್ನೋದು ಇದರ ಒಂದು ಆನ್ಸರ್ ಇರುತ್ತೆ. ಇಲ್ಲಿರೋಂಥ ಡೈರೆಕ್ಷನ್ ನಾವು ನೋಡಿ, ಈ ಕಾರ್ನರು ಇಲ್ಲಿ ಬರುತ್ತೆ, ಇದು ಕ್ರಾಸ್ ಆಗುತ್ತೆ. ಈ ಕಾರ್ನರು ಇಲ್ಲಿ ಬರುತ್ತೆ, ಇಲ್ಲಿರೋ ಕಾರ್ನರು ಇಲ್ಲಿಗೆ ಬರುತ್ತೆ. ಮುಂದಿನ ಒಂದು ಪ್ರಶ್ನೆ 59ರಿಂದ 61 ಬಿಟ್ಟೋಗಿರುವಂತ ಭಾಗ ನಾವು 4 ಆಯ್ಕೆಗಳನ್ನ ನಾವು ಗುರುತಿಸ್ಬೇಕು. ಇಂತಹ ಒಂದು ಪ್ರಶ್ನೆ ನಾವು ಏನ್ ಮಾಡಬೇಕು, ಕ್ವಶನ್ ಪೇಪರ್ ಅಲ್ಲಿ ಪೆನ್ಸಿಲ್ ವರ್ಕ್ ಮಾಡಬೇಕು. ಪೆನ್ಸಿಲ್ ವರ್ಕ್ ಅಂದಾಗ ಇಲ್ಲಿ ಯಾವ ಪಾರ್ಟ್ಸ್ ಮೊದಲು ಈ ಪಾರ್ಟ್ ನ ಕ್ಲಿಯರ್ ಮಾಡಿ, ನೆಕ್ಸ್ಟ್ ಈ ಸರ್ಕಲ್ ನ ಕ್ಲಿಯರ್ ಮಾಡಿ, ಈ ಸರ್ಕಲ್ ನ ಕ್ಲಿಯರ್ ಮಾಡಿ, ಇದನ್ನ ಕ್ಲಿಯರ್ ಮಾಡಿದಾಗ ನಮ್ಗೆ ಸರಿಯಾದ ಒಂದು ಉತ್ತರ ಯಾವ್ದು ಬರುತ್ತೆ ಅಂದಾಗ ಸಿ ಅನ್ನೋದು ಇದಕ್ಕೆ ಸರಿಯಾದಂತ ಒಂದು ಉತ್ತರ ಆಗುತ್ತೆ. ಇದರಲ್ಲಿ ಪೆನ್ಸಿಲ್ ವರ್ಕ್ ಮಾಡಿದ್ರೆ ಮಾತ್ರ ನಮ್ಗೆ ಈ ಒಂದು ಇಂಥ ಒಂದು ಪ್ರಶ್ನೆಗಳು ನಾವು ಉತ್ತರನ ಸುಲಭವಾಗಿ ಗುರುತಿಸಬಹುದು. 60ನೇ ಪ್ರಶ್ನೆ, ಒಂದು 2 3 4 5 ಪಂಚಭುಜಾಕೃತಿ ಇದೆ. ಪಂಚಭುಜಾಕೃತಿ ಸರ್ಕಲ್ ಮತ್ತೆ ಇಲ್ಲಿ ಇದೊಂದು ಪಾಯಿಂಟ್ ಟಚ್ ಆಗ್ಬೇಕು. ಇದು ಸರ್ಕಲ್ ಕಂಪ್ಲೀಟ್ ಆಗ್ಬೇಕು. ಇಂಥದಕ್ಕೆ ಸರ್ಕಲ್ ಕ್ಲಿಯರ್ ಆಗಿರೋಂತ ಒಂದು ಫಿಗರ್ ನೋಡಿದಾಗ ನಮಗೆ ಬಿ ಅನ್ನೋದು ಇದರ ಒಂದು ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಸೇಮ್ ಇದೇ ತರ ನಾವು ಪರೀಕ್ಷೆಯಲ್ಲಿ ಇದನ್ನೇ ಹೆಚ್ಚು ಹೇಳೋದು. ನೀವು ಜಿಮ್ಯಾಟ್ ಪರೀಕ್ಷೆಯನ್ನು ಎದುರಿಸುವಾಗ ಇಂಥ ಚಿತ್ರ ಸರಣಿ ಆಧಾರಿತ ಪ್ರಶ್ನೆಗಳನ್ನು ಬಿಡಿಸೋದಕ್ಕೆ ಕೇವಲ 15ರಿಂದ 20 ನಿಮಿಷ ಸಾಕು ನಮ್ಗೆ. ಇಲ್ಲಿ ಎಷ್ಟು ಪ್ರಶ್ನೆ ಇರುತ್ತೆ? 20ರಿಂದ 22, 23 ಪ್ರಶ್ನೆ ಇರುತ್ತೆ. ನೀವು 22, 24, 25 ಪ್ರಶ್ನೆಗಳು ಸರಿಯಾಗಿ ಉತ್ತರ ಕೊಟ್ಟರೆ ಇಲ್ಲೇ 25 ಮಾರ್ಕ್ಸ್ ನಮಗೆ ಸ್ಕೋರ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಒಂದೇ ಪ್ರಶ್ನೆಯಿಂದ ಹೋದ್ರೆ ಅಲ್ಲಿ ಲಾಜಿಕ್ ಅನ್ನ ನಾವು ಆಲೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಗೆ ಇಂಥ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಟೈಮ್ ಆಗಲ್ಲ. ನಾವು ಬೇಗ ಆತುರದಲ್ಲಿ ಉತ್ತರನ ಕೊಡ್ತೇವೆ. ಹಾಗಾಗಿ ಇದು ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಏನ್ ಮಾಡಬೇಕು, ಚಿತ್ರ ಸರಣಿ ಆಧಾರಿತವಾಗಿರುವಂತ ಇಂಥ ಒಂದು ಪ್ರಶ್ನೆಗಳನ್ನ ಫಸ್ಟ್ ನಾವು ಫಿಲ್ ಮಾಡಿದಾಗ ನಮ್ಗೆ ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಆಗುತ್ತೆ ಅಂತ 61ನೇ ಪ್ರಶ್ನೆನ ಅದೇ ತರ ಇಲ್ಲಿನಂತ ಇದನ್ನ ನಾವು ಪೆನ್ಸಿಲ್ ಮಾರ್ಕ್ ಮಾಡಿದಾಗ ನಮ್ಗೆ ಸಿ ಅನ್ನೋದು ಇದರ ಒಂದು ಆನ್ಸರ್. ನೋಡಿ, ಇಲ್ಲಿರೋದು ಇದನ್ನ ಕಂಪ್ಲೀಟ್ ಮಾಡ್ತಾ ಇದೀನಿ. ಇದು ಜಿಗ್ಜಾಗ್ ಅಲ್ಲಿ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಇಲ್ಲೊಂದು
ಲೈನ್ಸ್ ಬರುತ್ತೆ, ಲೈನ್ಸ್ ಬಂದು ಮತ್ತೆ ಈ ಲೈನ್ಸ್ ಇದು ಟಚ್ ಆಗುತ್ತೆ, ಇದು ಪಂಚಭುಜಾಕೃತಿಯಲ್ಲಿ ಬರುವಂತ ಚಿತ್ರ, ಅದನ್ನ ಸಿ ಅನ್ನೋದು ಇದರ ಒಂದು ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮಿರರ್ ಇಮೇಜ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಇದನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಸಾಕು. ಇದು ಲೆಫ್ಟ್ ಸೈಡ್ ಯಾವ್ದು, ರೈಟ್ ಸೈಡ್ ಯಾವ್ದಿದೆ, ಇದನ್ನ ಮತ್ತೆ ಮಿರರ್ ಯಾವ ಸೈಡ್ ಅಲ್ಲಿ ಇಟ್ಟಿದ್ದಾನೆ ಅಂತ ನೋಡ್ಬೇಕು. ಈ ಸೈಡ್ ಇಟ್ಟಿದ್ದನ್ನ ಲೆಫ್ಟ್ ಸೈಡ್ ಅಲ್ಲಿ ಇದೆಯಾ ಅಥವಾ ರೈಟ್ ಸೈಡ್ ಅಲ್ಲಿ ಇದೆಯಾ ಅಂತ ಇಮೇಜ್ ನಾವು ಗಮನಿಸಬೇಕಾಗುತ್ತೆ. ರೈಟ್ ಸೈಡ್ ಇರೋದ್ರಿಂದ ಇಲ್ಲಿನಂತಹ ಚಿತ್ರ ಪೂರ್ಣವಾಗಿ ಲೆಫ್ಟ್ ಸೈಡ್ ಅಲ್ಲಿ ಟರ್ನ್ ಓವರ್ ಆಗಿರುತ್ತೆ. ಟರ್ನ್ ಓವರ್ ಆದಾಗ ಇದನ್ನ ನಾವು ಗಮನಿಸ್ತಾ, ಇಲ್ಲಿ ಪೆಟಲ್ಸ್ ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿರಂತ ಒಂದು ಭಾಗನ ನಾವು ಸಹ ಗಮನಿಸ್ಬೇಕು, ಮತ್ತೆ ಹೂವಿನ ಒಂದು ಭಾಗನ ಸಹ ನಾವು ಗಮನಿಸ್ಬೇಕಾಗತ್ತೆ. ನೋಡಿ, ಇದರಲ್ಲಿ ಎಂಟಿ ಇದೆ, ಇಲ್ಲಿ ಒಂದು ಲೈನ್ ಇದೆ, ಹಾಗಾಗಿ ಇದಾಗಲ್ಲ. ಈ ಮೂರಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಇದು ಲೆಫ್ಟ್ ಸೈಡ್ ಇರೋದು ರೈಟ್ ಸೈಡ್ ಟರ್ನ್ ಆಗಿರ್ಬೇಕು, ಇದು ಲೆಫ್ಟ್ ಸೈಡ್ ಇದೆ, ಇದು ಆಗಲ್ಲ. ಈಗ ರೈಟ್ ಸೈಡ್ ಅಂದಾಗ ನೆಕ್ಸ್ಟ್ ನಮಗೆ ಇವೆರಡು ಆಯ್ಕೆಗಳನ್ನ ಮಾತ್ರ ನಾವು ಗಮನಿಸ್ಬೇಕಾಗತ್ತೆ. ನೆಕ್ಸ್ಟ್ ಇವೆರಡು ಆಯ್ಕೆಗಳನ್ನ ಗಮನಿಸಿದಂತ ಒಂದು ಸಂದರ್ಭದಲ್ಲಿ ಇಲ್ಲಿರೋಂಥ ಲೈನ್ಸ್ ಇಲ್ಲಿದೆ, ಇಲ್ಲಿ ಲೈನ್ಸ್ ಇಲ್ಲ, ಹಾಗಾಗಿ ನಮ್ಮ ಉತ್ತರ ಸಿ ಅಂತೇಳಿ ನಾವು ಹೇಳ್ಬಹುದಾಗಿದೆ. ಪ್ರಶ್ನೆ, ABCD ಮತ್ತೆ ನಂಬರ್ಸ್ ನ ನಾವು ರಿವರ್ಸ್ ಆರ್ಡರ್ ಬರೆಯುವಂತದನ್ನ ಪ್ರಾಕ್ಟೀಸ್ ಮಾಡಬೇಕು. ಮಿರರ್ ಇಮೇಜ್ ಅಲ್ಲಿ ಯಾವ ರೀತಿ ಕಾಣುತ್ತೆ ಮತ್ತು ವಾಟರ್ ಇಮೇಜ್ ಅಲ್ಲಿ ಯಾವ ರೀತಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಜಿಮೆಟ್ ತರಗತಿಗಳನ್ನ ಈಗಾಗಲೇ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಪರಿಶೀಲನೆ ಮಾಡಿದಾಗ ಮಿರರ್ ಇಮೇಜ್ ಸಂಬಂಧಪಟ್ಟಂತ ಲೆಸನ್ ನೀವು ಅಬ್ಸರ್ವ್ ಮಾಡಿದಾಗ ಯಾವ ರೀತಿ ಬರೀಬೇಕು, ಲೆಟರ್ಸ್ ನ ಯಾವ ರೀತಿ ಬರೀಬೇಕು, ರಿವರ್ಸ್ ಆರ್ಡರ್ ಯಾವ ರೀತಿ ಬರೀಬೇಕು, ಮತ್ತೆ ನಂಬರ್ಸ್ ನ ಉಲ್ಟಾ ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಇಲ್ಲಿ ವಿವರಣೆ ಕೊಟ್ಟಿದೆ. ಅದರ ಆಧಾರಿತವಾಗಿ ನಾವು ಗಮನಿಸಿದಾಗ ಇಲ್ಲಿ 7 ಯಾವ ರೀತಿ ಇರುತ್ತೆ ನೋಡಿ, ಇಲ್ಲೆಲ್ಲ ಕರೆಕ್ಟ್ ಆಗಿದೆ, ಕರೆಕ್ಟ್ ಫೋಕಸ್ ಆಗ್ತಾ ಇದೆ. ಇಲ್ಲಿ 3 ಇದೆ, ಸಾರಿ ಡಿ ಇದೆ, ಡಿ ಹಿಂಗಿರೋದು ಹಿಂಗ್ ಬರ್ಬೇಕು, ಬಿ ಶೇಪಲ್ ಬರುತ್ತೆ, ಎಲ್ಲವೂ ಸಹ ಬಿ ಶೇಪಲ್ ಇದೆ. ಇ ಅನ್ನೋದು ಇಲ್ಲಿ ರೈಟ್ ಸೈಡ್ ಇಂದ ಇದೆ, ಇಲ್ಲಿ ಲೆಫ್ಟ್ ಸೈಡ್ ಇಂದ ಬರ್ತಾ ಇದೆ. ಎಲ್ ರೈಟ್ ಸೈಡ್ಗೆ ಹೋಗಿದೆ, ಇಲ್ಲಿ ಲೆಫ್ಟ್ ಸೈಡ್ಗೆ ಹೋಗಿದೆ. ಡಬ್ಲ್ಯೂ ಮಾಮೂಲಿ ಯಥಾ ಪ್ರಕಾರ ಕಾಣುತ್ತೆ, ಇದು ರೈಟ್ ಸೈಡ್ ಇಂದ ಇರೋದು ಲೆಫ್ಟ್ ಸೈಡ್ ಆಗುತ್ತೆ. ಓ ಸೇಮ್ ಶೇಪ್ ಬರುತ್ತೆ. ಎನ್ ನಾವು ರೈಟ್ ಸೈಡ್ ಬರ್ತೀವಿ, ಇದನ್ನ ಎನ್ ನ ಲೆಫ್ಟ್ ಸೈಡ್ ಅಲ್ಲಿ ಬರೀಬೇಕು. 3 ರೈಟ್ ಸೈಡ್ ಇದೆ, ಇಲ್ಲಿ ಲೆಫ್ಟ್ ಸೈಡ್ ಇಲ್ಲಿ ಬರ್ತೀವಿ. ಕೆ ರೈಟ್ ಸೈಡ್ ಇದೆ, ನಾವು ಲೆಫ್ಟ್ ಸೈಡ್ ಇಂದ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಡಿ ಅನ್ನೋದು ಇದರ ಒಂದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ವಾಟರ್ ಇಮೇಜ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿರುತ್ತೆ. ಈ ವಾಟರ್ ಇಮೇಜ್ ಅಲ್ಲಿ ಇರುವಂತಹ ಒಂದು ಪ್ರಶ್ನೆನ ಗಮನಿಸಿದಾಗ ಇದಕ್ಕೆ ಉತ್ತರ ಬಿ ಆಗಿರುತ್ತೆ. ಇದು ರಿಫ್ಲೆಕ್ಟ್, ವಾಟರ್ ರಿಫ್ಲೆಕ್ಟ್, ನೀರಿನ ಒಂದು ಪ್ರತಿಬಿಂಬ. ಇದು ಕನ್ನಡ ಪ್ರತಿಬಿಂಬ ಅಲ್ಲ, ನೀರಿನ ಜಲ ಪ್ರತಿಬಿಂಬ ಅಂತ ಕರೀತಾರೆ. ಈ ಜಲ ಪ್ರತಿಬಿಂಬ ಗಮನಿಸಿದಾಗ ಏನದು ಯಾಕೆ ಆಗ್ತಾ ಇಲ್ಲ, ಇಲ್ಲಿ 2 ಲೈನ್ಸ್ ಬಂದಿದೆ, ಇಲ್ಲಿ 2 ಲೈನ್ಸ್ ಇಲ್ಲ. ಹಾಗೆ ಇಲ್ಲಿ ವಿಂಗ್ಸ್ ಅನ್ನ ನಾವು ಗಮನಿಸ್ತೇವೆ, ವಿಂಗ್ಸ್ ಇಲ್ಲಿ ಈ ತರ ಇದೆ, ಇಲ್ಲಿ ಈಗಾಗಲೇ ಇದು ಬಿಟ್ಬಿಡೋಣ. ಇನ್ನು ಉಳಿದಿರೋಂತ ಈ ಮೂರಲ್ಲಿ ನಾವು ನೋಡಿದಾಗ ಇಲ್ಲಿ ವಿಂಗ್ಸ್ ಅಲ್ಲಿ ಈ ಭಾಗ ಇಲ್ಲಿ ನಮ್ಗೆ ಕಾಣ್ತಾ ಇಲ್ಲ, ನೆಕ್ಸ್ಟ್ ಇದು ಇಲ್ಲಿ ಕಾಣ್ತಾ ಇದೆ. ಅಂದ್ರೆ ಪ್ರತಿಬಿಂಬ ನೇರವಾಗಿ ಇರುತ್ತೆ ಹೊರತು ಯಾವುದೇ ರೀತಿ ಬದಲಾವಣೆ. ಹಾಗಾಗಿ ಇದರ 65ನೇ ಪ್ರಶ್ನೆ ಉತ್ತರ ಬಿ ಅಂತ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ, ಪಿರಮಿಡ್ ವಿನ್ಯಾಸ ಇರುತ್ತೆ. ಇದು ಸುಲಭವಾಗಿರುತ್ತೆ, ಮತ್ತೆ ಸ್ವಲ್ಪ ಇದಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ. ಎಲ್ಲೆಲ್ಲಿ ಲೆಟರ್ಸ್ ಇದೆ ಅಂತೇಳಿ ನಾವು ಗಮನಿಸ್ಬೇಕಾಗತ್ತೆ. ಇಲ್ಲಿರಂತ ಒಂದು ಪಿರಮಿಡ್ ಅನ್ನ ಗಮನಿಸಿದಾಗ ಈ ಪಿರಮಿಡ್ ಆಧಾರಿತವಾಗಿ 66, 67, 68 3 ಪ್ರಶ್ನೆಗಳಿದೆ. ಏನ್ ಕೊಟ್ಟಿದೆ ನೋಡೋಣ, ಇಲ್ಲಿ ಕಟ್ಟಾಗಿ ಹೋಗಿದೆ. ಹದಿಮೂರು HK ಎಲ್ಲಿದೆ, 13 HK ಇಲ್ಲಿ ರೆಡ್ ಮಾರ್ಕ್ ಮಾಡಿದ್ದೀನಿ. ಇದು ಟ್ರಯಾಂಗಲ್ ಶೇಪ್ ಅಲ್ಲಿ ಇಲ್ಲಿ ಬಂದಿದೆ. ಅದಕ್ಕೆ ಯಾವ ರೀತಿ ಅವನು ನೆಕ್ಸ್ಟ್ ಆಯ್ಕೆ ತಗೊಂಡಿದ್ದಾನೆ, 17 JG, 17 JG ಈ ರೀತಿ ತಗೊಂಡಿದ್ದಾನೆ, 17 JG ಈ ತರ ತಗೊಂಡಿದ್ದೆ. ಹಾಗೆ 39 SV ನೋಡೋದಂತೆ, 39 ಸಾರಿ ಇಲ್ಲಿ 39 ಅನ್ನೋ ನಂಬರ್ ಇಲ್ಲ, ಹಾಗಾಗಿ ನಾವೇ ಕರೆಕ್ಷನ್ ಮಾಡ್ತಾ ಇದ್ವಿ. 19 SV 19. ಇದಾದ್ಮೇಲೆ ಇಲ್ಲಿ 3 ಲೆಟರ್ ಹೋಗಿ S,
ಇದಾದ್ಮೇಲೆ 3 ಲೆಟರ್ ವಿ. ಹಾಗೆ ಇಲ್ಲಿ ನಾವು ಬರುವಂತ ಆನ್ಸರ್ ಗಮನಿಸಿ 7 17 ವೈ ವಿ 7 ಇಲ್ಲಿ ಎರಡನೇ ಲೆಟರ್ 17 ವೈ ವೈ ಮತ್ತೆ ವಿ ಇಲ್ಲಿ 1 2 1 2 ಇಲ್ಲಿ 1 2 ಇಲ್ಲಿ 2 ಲೆಟರ್ ಜಂಪ್ ಮಾಡಿರೋದನ್ನ ನಾವು ಈ ರೀತಿ ಪಿರಮಿಡ್ ಅಲ್ಲಿ ಏನ್ ಲಾಜಿಕ್ ಇದೆ ಅಂತ ಹೇಳಿ ಗಮನಿಸಿ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ. ಇಲ್ಲಿ ಆಕ್ಚುಲಿ ಇಲ್ಲಿ ಟ್ರಯಾಂಗಲ್ ಶೇಪ್ ಕೊಟ್ಟಾಗ ಇಲ್ಲಿ ಟ್ರಯಾಂಗಲ್ ಶೇಪ್ ಅಲ್ಲಿ ನಾವು ಕೊಡ್ಬೇಕಾಯ್ತು. ಆದರೆ ಪ್ರಶ್ನೆಗಳ ಸ್ವರೂಪ ಬೇರೆ ರೀತಿ ಇರೋದ್ರಿಂದ ನಾವೇ ಅರ್ಥೈಸ್ಕೊಂಡು ಇವತ್ತು ನಾವು ಗುರುತಿಸ್ಬೇಕಾಗತ್ತೆ. ಮುಂದಿನ ಒಂದು ಪ್ರಶ್ನೆ ಇದು ವಾಟರ್ ಇಮೇಜಿನ್ ಕ್ವಶನ್ ಮಿಸ್ ಆಗಿತ್ತು. ಇದಕ್ಕೆ ಸರಿಯಾದಂತ ಒಂದು ಉತ್ತರ ಯಾವುದು? ಇದು ಬಾಟಮ್ ಬರಬೇಕು, ಎಲ್ಲವೂ ಸಹ ಬಾಟಮ್ ಅಲ್ಲಿ ಇದೆ. ಇಲ್ಲಿ ಟಾಪ್ ಅಲ್ಲಿ ಇರೋದು ಬಾಟಮ್ ಅಲ್ಲಿ ಇದೆ. ನೆಕ್ಸ್ಟ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಏನ್ ಚೇಂಜ್ ಆಗಲ್ಲ, ಅದು ಅದೇ ತರ ಇರುತ್ತೆ. ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ 7 ಲೈನ್ಸ್ ಇದೆ. ಅದನ್ನ ನಾವು ಅಬ್ಸರ್ವ್ ಮಾಡಬೇಕು. ನೋಡಿ ಎ ಅನ್ನೋದು ಆಗಲ್ಲ, ಯಾಕೆಂದ್ರೆ ಇಲ್ಲಿನ ಒಂದು ಶೇಪು ಇಲ್ಲಿ ನಮಗೆ ಮ್ಯಾಚ್ ಆಗ್ತಾ ಇಲ್ಲ. ಇಲ್ಲಿ ಏನೇನು ಡಿಫ್ರೆನ್ಸ್ ಅಂತೇಳಿ ಐಡೆಂಟಿಫೈ ಮಾಡ್ಬೇಕು ನಾವು. ಇಲ್ಲಿ 1 2 ಕಡೆ ಇದೆ, 2 ಕಡೆ ಇದೆ, 2 ಕಡೆ ಇದೆ, 2 ಕಡೆ ಇದೆ. ಈ ಲೈನ್ಸು ಎಲ್ಲವೂ ಸಹ ಸೇಮ್ ಕಾಣ್ತಾ ಇದೆ. ಇದೊಂದು ಸ್ಟ್ರೈಟ್ ಲೈನ್ ಇದೆ, ಇದೊಂದು ಸ್ಟ್ರೈಟ್ ಲೈನು ಇಲ್ಲಿದೆ, ಇಲ್ಲೂ ಸ್ಟ್ರೈಟ್ ಲೈನ್ ಇದೆ, ಇಲ್ಲಿ ಸ್ಟ್ರೈಟ್ ಲೈನ್ ಇಲ್ಲ. ಈ ಸ್ಟ್ರೈಟ್ ಲೈನು ಎಲ್ಲಿ ಬರ್ಬೇಕಾಯ್ತು? ಬಾಟಮ್ ಅಲ್ಲಿ ಬರ್ಬೇಕಾಯ್ತು. ಇಲ್ಲಿ ಬಾಟಮ್ ಅಲ್ಲಿ ಇದೆ, ಇಲ್ಲೂ ಬಾಟಮ್ ಅಲ್ಲಿ ಇದೆ. ಈ ಮೂರಲ್ಲಿ ಯಾವ್ದು ಅಂತೇಳಿ ಮತ್ತೆ ನಾವು ಪರಿಶೀಲನೆ. ಸರ್ಕಲ್ ಆದ್ಮೇಲೆ ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನು ಇಲ್ಲಿ ಇಲ್ಲ. ಡಿ ಅನ್ನೋದು ನಮ್ಗೆ ಆಗೋದಿಲ್ಲ. ಇವೆರಡರಲ್ಲಿ ಮತ್ತೆ ನಾವು ಹುಡುಕ್ಬೇಕಾಗತ್ತೆ. ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಇರೋಂಥ ಒಂದು ಲೈನ್ಸ್ ನೋಡಿದಾಗ ಇದು ಲೆಂತ್ ಇದೆ, ಇದು ಶಾರ್ಟ್ ಇದೆ. ಹಾಗಾಗಿ ನಾವು ಆನ್ಸರ್ ಸಿ ಅಂತ ಹೇಳ್ಬಹುದು. ಈ ರೀತಿನ ಪಿರಮಿಡ್ ಆಧಾರಿತ ಮತ್ತೊಂದು ಪ್ರಶ್ನೆ ಇದೆ. ಇಲ್ಲಿ 3F11S 3F11S ಇದು ಜಿಗ್ಜಾಗ್ ಅಲ್ಲಿ ಹೋಗಿದ್ದಾನೆ ಎಸ್ ಟೈಪ್ ಅಲ್ಲಿ. ಇದಕ್ಕೆ ಆನ್ಸರ್ DGNT. ಹಾಗೆ 7L15Y 7L15Y ಇದು ಜಿಗ್ಜಾಗ್ ಅಲ್ಲಿ ಹೋಗಿದ್ದಾನೆ. ನೆಕ್ಸ್ಟ್ ಇದಕ್ಕೆ ಯಾವುದು? ಇಲ್ಲಿ 3 ಆದ್ಮೇಲೆ ಡಿ ಪಕ್ಕನೆ ಬಂದಿರೋದ್ರಿಂದ ಇಲ್ಲಿ 7 ನಾನು ಎಫ್ಗೆ ಬರಬೇಕು. FKOX ಯಾವ್ದು ನಮಗೆ ಡಿ ಅನ್ನೋದು ಸರಿಯಾದ ಒಂದು ಉತ್ತರ ಇರುತ್ತೆ. ಮುಂದಿನ ಒಂದು ಪ್ರಶ್ನೆ AN15 1 2 3 ಎ ಇಂದ 4ನೇ ಲೆಟರ್ 1 2 3 4 ಇದು ಎನ್ ಇಂದ 15. ಈ ರೀತಿ ಲಾಜಿಕ್ ಇದೆ. CO11 ಸಿ ಇದು 4ನೇ ಲೆಟರ್, ಓ 4ನೇ ಲೆಟರ್ ಮುಂದೆ 11 ಬರುತ್ತೆ. ಹಾಗೆ 3TW 3TW 2 3 4ನೇ ಲೆಟರ್ 1 2 3 4ನೇ ಲೆಟರ್ ಡಬ್ಲ್ಯೂ. ಹಾಗೇನೆ ಇಲ್ಲಿ ಎ ಬಂದಾಗ ಇಲ್ಲಿ ಪಕ್ಕ ಸಿ ತಗೊಂಡಿದ್ದಾನೆ. ಹಾಗೆ ಇಲ್ಲಿ 3 ಬಂದಾಗ ನೆಕ್ಸ್ಟ್ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಎಲ್ಲ 7 ಇಂದ ಕೊಟ್ಟಿರೋದ್ರಿಂದ 7 ನೋಡ್ಬೇಕು. 7 ಇಂದ 4ನೇ ಲೆಟರ್ ಎಕ್ಸ್ ಇಂದ 4ನೇ ಲೆಟರ್ ನಮ್ಗೆ ಯು ಬರುತ್ತೆ. 7XU ಎಲ್ಲಿದೆ? ಏನಾದ್ರು ಇದರ ಒಂದು ಆನ್ಸರ್ ಐತಿ. ಈ ರೀತಿ ನಾವು ಆನ್ಸರ್ನ ಹುಡುಕ್ಬೇಕು. ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳನ್ನ ಇವತ್ತು ನಾವು ಬಿಡಿಸಿದ್ವಿ. ಮುಂದೆ ಪೇಪರ್ ಫೋಲ್ಡಿಂಗ್ ಇದೆ. ಸರ್ಕಲ್ ಇದೆ. ಸರ್ಕಲ್ನ ಫಸ್ಟ್ ಫೋಲ್ಡ್ ಟಾಪ್ ಇಂದ ಬಾಟಮ್ ಮಾಡಿದ್ದಾರೆ, ಮತ್ತೆ ರೈಟ್ ಇಂದ ಲೆಫ್ಟ್ ಮಾಡಿದ್ದಾರೆ. ಅಂದ್ರೆ ಫಸ್ಟ್ ಫೋಲ್ಡ್ ಮಾಡಿದ್ರೆ ಯಾವುದೇ ಒಂದು ಪಾಯಿಂಟ್ ಮಾಡಿದ್ರೆ ಡಬಲ್ ಆಗುತ್ತೆ. ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿದ್ರೆ ಎರಡನೇ ಫೋಲ್ಡರ್ ಮಾಡಿದ್ರೆ ಅದು ತ್ರಿಬಲ್ ಆಗುತ್ತೆ ಅಂತ. 1 ಪಾಯಿಂಟ್ ಇರೋದು ಇಲ್ಲಿಗೆ 2 ಆಗುತ್ತೆ, ಇಲ್ಲಿ 2 ಪಾಯಿಂಟ್ ಮಾಡಿದ್ರೆ 4 ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಆನ್ಸರ್ ನೋಡಿದಾಗ ಇಲ್ಲಿ 3ನೇ ಫೋಲ್ಡರ್ ಅಲ್ಲಿ ಇಲ್ಲಿ ಕಟಿಂಗ್ಸ್ ಮಾಡಿದ್ರೆ ಒಂದು ಟ್ರಯಾಂಗಲ್, ಇಲ್ಲೊಂದು ಸರ್ಕಲ್, ಮತ್ತೆ ಇಲ್ಲೊಂದು ಓವಲ್ ಶೇಪ್ ತಗೊಂಡಿದ್ದಾರೆ. ಇಷ್ಟು ಇರೋದನ್ನ ನಾವು ಅಬ್ಸರ್ವ್ ಮಾಡಬೇಕು. ಇದಕ್ಕೆ ಇದು ಆಪೋಸಿಟ್. ನೆಕ್ಸ್ಟ್ ಇಲ್ಲೊಂದು ಶೇಪ್ ಬರಬೇಕು, ಇಲ್ಲಿ ಒಂದು ಶೇಪ್ ಬರಬೇಕು. ಅಂದ್ರೆ ಎ ಅನ್ನೋದು ಆಗೋದಿಲ್ಲ. ಇನ್ನು ಉಳ್ದಂಗೆ
ಡಿ ಸಿ ನೋಡೋಣ. ಸಿ ಅನ್ನೋದು ಹತ್ತತ್ರ ಬಂದಿದೆ, ಇಲ್ಲಿ 4 ಪಾರ್ಟ್ ಬರ್ಬೇಕಾಯ್ತು, ಇಲ್ಲಿ ಒಂದೇ ಪಾರ್ಟ್ ಬಂದಿದೆ, ಸಿ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಇವೆರಡು ಪಾರ್ಟ್ ನಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ನಮಗೆ 1 2 3 4 ಸರ್ಕಲ್ ಬರ್ಬೇಕಾಯ್ತು, ಆದ್ರೆ ಇಲ್ಲಿ 2 ಸರ್ಕಲ್ ಬಂದಿದೆ. ಹಾಗಾಗಿ ನಮ್ಮ ಒಂದು ಉತ್ತರ ಯಾವುದು? ಬಿ ಅನ್ನೋದು ಇದರ ಒಂದು ಉತ್ತರ ಇರ್ತದೆ. ನೆಕ್ಸ್ಟ್ 70ನೇ ಪ್ರಶ್ನೆ. ಪೇಪರ್ನ ಟ್ರಿಪಲ್ ಫೋಲ್ಡ್ ಮಾಡಿದ್ದೇನೆ. ನೆಕ್ಸ್ಟ್ ಟಾಪ್ ಇಂದ ಬಾಟಮ್ ಮಾಡಿದ್ದೇನೆ. ಇಲ್ಲಿ ಇಷ್ಟು ಪಾಯಿಂಟ್ಸ್ ಮಾಡಿದ್ದೇನೆ, 1 2 3 4 5 ಪಾಯಿಂಟ್ ಮಾಡಿದ್ದೇನೆ. ನಮ್ಗೆ ಎಷ್ಟು ಉತ್ತರ ಬರುತ್ತೆ ಅಂತ ನೋಡ್ಬೇಕು. ಇದಕ್ಕೆ ಇದು ಒಂದು ಸೈಡ್ ಇರೋದು, ಇಲ್ಲಿರೋದು ಮತ್ತೆ ಇಲ್ಲಿಗೆ ಬರಬೇಕು. ನೆಕ್ಸ್ಟ್ ಈ ಸೈಡ್ ಇರೋದು ಈ ಸೈಡ್ ಬರಬೇಕು, ಈ ಸೈಡ್ ಬರಬೇಕು. ಈ ರೀತಿ ನಾವು ಗಮನಿಸಿದಾಗ ನಮ್ಗೆ ಈ ಒಂದು ಶೇಪಲ್ಲಿ ಅದು ಅರೇಂಜ್ ಆಗುತ್ತೆ. ಈ ಒಂದು ಶೇಪಲ್ಲಿ ಅರೇಂಜ್ ಆದಾಗ ಏನದು ಇದರ ಒಂದು ಉತ್ತರ ಅರ್ಥ ನೋಡಿ. ಇಲ್ಲಿರೋದು ಇಲ್ಲಿ ಬಂದಿದೆ, ಇದು ಇದು ಫಸ್ಟ್ ಸೈಡು ಸೆಕೆಂಡ್ ಸೈಡ್ ಎರಡು ಬಂದಾಗ 8 ಬರಬೇಕು ನೋಡಿ. 1 2 3 4 1 2 3 4 4 ಸೈಡು ಇದು ಬಂದಿದೆ. ಇದು ಟಾಪಲ್ಲಿ ಇದು ಬಂದಿರೋದ್ರಿಂದ 70ನೇ ಪ್ರಶ್ನೆಗೆ ನನ್ನ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ 71ನೇದು. ಫಸ್ಟ್ ಫೋಲ್ಡ್ ಸೆಕೆಂಡ್ ಫೋಲ್ಡ್ ಇವೆರಡು ಪಾಯಿಂಟ್ಸ್ ಮಾಡಿದೆ, ಇಲ್ಲೊಂದು ಮಾಡಿದೆ, ಇಲ್ಲೊಂದು ಮಾಡಿದೆ. ಅಂದರೆ ಸ್ಕ್ವೇರ್ ಅನ್ನೋದು 4 ಭಾಗದಲ್ಲೂ ಬರಬೇಕು. 4 ಭಾಗದಲ್ಲಿ ಇದೆಯಾ? ಇದಾಗಲ್ಲ. ಇನ್ನು ಎ ಬಿ ಡಿ ನೋಡಬೇಕು. ನೆಕ್ಸ್ಟ್ ಇಲ್ಲೊಂದು ಸಿಂಗಲ್ ಇದೆ, ಸಿಂಗಲ್ ಇರೋದು ಈ ಒಂದು ಸೈಡ್ ಬರುತ್ತೆ, 4 ಸೈಡ್ ಬರಬೇಕಿದ್ದು, 4 ಸೈಡ್ ಬರಬೇಕಾಗ್ತಿದ್ದು. 1 2 ನೆಕ್ಸ್ಟು 3 4 ಇಲ್ಲಿ 4 ಸೈಡ್ ಇಲ್ಲಿ ಬರಬೇಕಾಗತ್ತೆ. ಇದರ ಉತ್ತರನ ಗಮನಿಸಿದಾಗ ಬಹುಪಾಲು ಡಿ ಅನ್ನೋದು ಇದರ ಒಂದು ಉತ್ತರ ಇರುತ್ತೆ. ಇಲ್ಲಿ 2 ಇರೋದು 8 ಆಗಬೇಕು. ಫಸ್ಟ್ ಫೋಲ್ಡ್ ಮಾಡಿದ್ರೆ 4 ಆಗುತ್ತೆ, ಎರಡನೇ ಫೋಲ್ಡ್ ಮಾಡಿದ್ರೆ 8 ಆಗುತ್ತೆ. ಇಲ್ಲಿ 8 ಇದೆ ಅಂತ ನಾವು 1 2 3 4 5 6 7 8. ಹಾಗಾಗಿ ಡಿ ಅನ್ನೋದು ಉತ್ತರ ಇದೆ, ಇದರ ಉತ್ತರ ಆಗಿರುತ್ತೆ. ಹೀಗೆ ನಾವು ಒಟ್ಟಾರೆಯಾಗಿ ಪೇಪರ್ ಫೋಲ್ಡಿಂಗ್ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ನಾವು ನೋಡಿದ್ವಿ. ಮುಂದಿನ ಒಂದು ಪ್ರಶ್ನೆ ಸಹ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇರುತ್ತೆ. ಮುಂದಿನ ಒಂದು ತರಗತಿಯಲ್ಲಿ ಇದರ ಒಂದು ವಿವರಣೆನ ಕೊಡ್ತೀನಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಕ್ತಾಯ ಮಾಡ್ತೀನಿ.